ದೆನ್ ಅವಳಿಗೆ ಗೊತ್ತಾಗಿದ್ದು ಅವನು ಗೇ ಅಂತ. ಹುಡುಗಿಯರಿಗೆ ಭವಿಷ್ಯದ ಯೋಚನೆ ತುಂಬಾ ಇರುತ್ತೆ. ನಾನ್ ನೋಡಿರೋ ಹಾಗೆ ಹುಡುಗರು ಈ ಹುಡುಗಿ ಜೊತೆ ಕಮಿಟ್ ಆಗಿರ್ತಾರೆ, ಬಟ್ ಬೇರೆ ಬೇರೆ ಅಫೇರ್ಸ್ ಜೊತೆ ಇರ್ತಾರೆ. ಏನಿದೆ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ, ಒಂದ್ ಲೈನ್ ಅಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಹೊಡೆತ ಬೀಳೋದು ಹುಡುಗಿಗೆ. ಯಾಕಂದ್ರೆ ಒಂದು ಖುಷಿಲಿ ಇರ್ತಾರೆ, ಆಮೇಲೆ ಹೊರಗಡೆ ಬರುವಾಗ ಕಷ್ಟ. ಹಾಗೆ ಮದ್ವೆಯಲ್ಲಿರುವಂತ ಎಲ್ಲ ಫ್ರೀಡಮ್ ಬೇಕು, ನಮಗೆ ಮದ್ವೆ ಬೇಡ. ಸಿಚುಯೇಷನ್ಶಿಪ್ ಅಂತಾನು ಬರುತ್ತೆ, ಅದು ಮುಂದೆ ಹೇಳ್ತೀನಿ. ಎಷ್ಟೋ ನೋಡ್ತಾ ಇದೀವಿ ಲಿವ್ ಇನ್ ಅಲ್ಲಿ, ಇವಾಗ ತುಂಬಾ ಕೊಲೆಗಳಾಗ್ತಾ ಇವೆ, ನಾವು ನೋಡ್ತಾ ಇದೀವಿ. ನೀವ್ ಹೇಳ್ತಾ ಇದ್ರಿ ಕೌನ್ಸಿಲ್ ಮಾಡ್ತೀರಿ ಅಂತ. ಸೊ ಆ ಕೌನ್ಸಿಲ್ ಮಾಡೋ ಕೆಲಸ ಹೇಗಿರುತ್ತೆ, ಅಂಡ್ ಆ ಕೌನ್ಸಿಲ್ ಅಲ್ಲಿ ನಿಮಗೆ ವಿಚಿತ್ರ ಅನ್ಸಿರುವಂತಹ ಘಟನೆ ಯಾವ್ದಾದ್ರು ಇದೆಯಾ, ಅದನ್ನ ಹಂಚ್ಕೊಳ್ಬೋದಾ? ಹೇಳ್ಬೋದು, ಬಟ್ ವಿಚಿತ್ರ ಅನ್ಸಿರೋ ಘಟನೆಗಳನ್ನ ಹೇಳಿದ್ರೆ ಆ ಕ್ಲೈಂಟ್ ಗೆ ಪ್ರಾಬ್ಲಮ್ ಆಗುತ್ತೆ, ಹಂಗಾಗಿ ಹೇಳಲಿಕ್ಕಾಗಲ್ಲ. ಬಟ್ ಹೇಳ್ತೀನಿ, ಕೌನ್ಸಿಲಿಂಗ್ ಅನ್ನೋದು ಒಂದು ಪ್ರಾಸೆಸ್. ತುಂಬಾ ಜನರ ಮೈಂಡ್ ಅಲ್ಲಿ ಏನಂತ ಅನ್ಸುತ್ತೆ, ಕೌನ್ಸಿಲಿಂಗ್ ಅಂದ್ರೆ ಉಪದೇಶ ಮಾಡೋದು, ಅಡ್ವೈಸ್ ಮಾಡೋದು, ಈ ತರ ಇದೆ. ಕೌನ್ಸಿಲಿಂಗ್ ನಾವು ಉಪದೇಶ ಮಾಡೋದು, ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ, ನಮ್ಗೆ ನಾವೇ ಅಡ್ವೈಸ್ ಮಾಡ್ಕೋತೀವಿ ಅಂತ. ಮಾಡ್ಕೊಳ್ತಾರೆ. ನಾವು ನಮ್ಮ ಆಸ್ ಎ ಎರಡ್ ಮೂರ್ ಇದೆ. ಮೋಟಿವೇಟರ್ಸ್ ಅಂತ ಕರಿತೀವಿ. ಮೋಟಿವೇಟರ್ಸ್ ಬೇರೆ ಅಂತ ಹೇಳಿದ್ರೆ ಆ ಟೈಮ್ಗೆ ಮೋಟಿವೇಟ್ ಮಾಡೋದು. ಬಟ್ ನಮ್ಮ ಕೆಲಸ ಅವ್ರಿಗೆ ಲೈಫ್ ಲಾಂಗ್ ಅವ್ರನ್ನ ಅವರನ್ನ ಅವರೇ ಮೋಟಿವೇಟ್ ಮಾಡ್ಕೊಂಡು ಮುಂದೆ ಹೋಗೋದು. ಅದನ್ನ ನಾವು ಮಾಡ್ತೀವಿ. ಅಂದ್ರೆ ಅವರಿಗೆ ಒಂದು ವೆಪನ್ಸ್ ಕೊಟ್ಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮೋಟಿವೇಶನ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಮೋಟಿವೇಟರ್ಸ್ ಏನ್ ಮಾಡ್ತಾರೆ, ಅಲ್ಲಿ ಗನ್ ಶೂಟ್ ಮಾಡ್ತಾ ಇದಾರೆ, ಯಾರೋ ಒಬ್ರು ಬಂದಿದ್ದಾರೆ ಅಂದ್ರೆ ಆ ಸಮಯಕ್ಕೆ ಗನ್ ಕೊಟ್ಬಿಟ್ಟು ಕಿತ್ಕೊಂಡ್ಬಿಡೋದು. ಶೂಟ್ ಮಾಡು, ನಿನ್ ಕೈಲಿ ಆಗತ್ತೆ ಮಾಡು, ಹೋಗ್ಲಿ, ಅಷ್ಟೇ ಹೇಳೋದು. ಅದು ಮೋಟಿವೇಶನ್. ಬಟ್ ಕೌನ್ಸಿಲರ್ಸ್ ಅಥವಾ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಏನಂದ್ರೆ, ಆ ಗನ್ ಅವರೇ ಆ ಗನ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಯಾವುದೇ ಒಂದು ಅಪಾಯದ ಸಿಚುಯೇಷನ್ ಬಂದಾಗ ಅವರೇ ಅದನ್ನ ಶೂಟ್ ಮಾಡೋದು, ಇದು ಇಟ್ಕೊಂಡು, ಅಂಡ್ ಅವ್ರ ಹತ್ರನೇ ಆ ವೆಪನ್ ಇರುತ್ತೆ. ಇಂಥ ಒಂದು ಲೆವೆಲ್ ಕರ್ಕೊಂಡು ಹೋಗೋದನ್ನ ನಾವು ಕೌನ್ಸಿಲಿಂಗ್ ಅಂತ ಹೇಳಿ ಕರಿತೀವಿ. ಸೊ ಕೌನ್ಸಿಲಿಂಗ್ ಬಂದ್ಬಿಟ್ಟು ಅಡ್ವೈಸ್ ಮಾಡೋದಲ್ಲ. ಓಕೆ, ಕೌನ್ಸಿಲಿಂಗ್ ಇಸ್ ನಾಟ್ ಅಡ್ವೈಸ್, ಕೌನ್ಸಿಲಿಂಗ್ ಇಸ್ ನಾಟ್ ಸಜೆಷನ್. ತುಂಬಾ ಜನ ಅದನ್ನ ಅಂದ್ಕೊಳ್ತಾರೆ. ಇನ್ನು ವಿಚಿತ್ರವಾಗಿರುವಂತಹ ಕೇಸ್ಗಳು ಅಂದಕ್ಕಿಂತ ಭಿನ್ನವಾಗಿರುವಂತಹ ಕೇಸ್ಗಳು ಬರ್ತಾ ಇರುತ್ತೆ. ಎಷ್ಟೋ ಕೇಸ್ಗಳು ಇರ್ತವೆ. ಕೆಲವೊಂದು ಏನನ್ಸುತ್ತೆ, ಇವಾಗ ಏನಾಗಿದೆ, ಟೀನೇಜರ್ಸ್ ನಂಗೆ ತುಂಬಾ ಆಶ್ಚರ್ಯ ಆಗಿದ್ದು, ಒಂದು 8ನೇ ಕ್ಲಾಸ್ ಹುಡುಗಿ 7ನೇ ಕ್ಲಾಸಿಂದಾನೇ ಲವ್ ಸ್ಟಾರ್ಟ್ ಆಗಿ 8ನೇ ಕ್ಲಾಸ್ 9ನೇ ಕ್ಲಾಸಿಗೆನೆ ಅವಳು ಬಿಟ್ಟು ಹೋಗ್ತೀನಿ, ನಾನು ಇವ್ರನ್ನ ಬಿಟ್ಟಿರೋದಿಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಬಂದಿತ್ತು. ಇದು ಒಂದು ತುಂಬಾ ಯೋಚನೆ ಮಾಡುವಂತಹದ್ದು ಆಯ್ತು. ಇದಲ್ಲದೆ ಇನ್ನೊಂದು ಕೇಸ್, ಒಬ್ಳು ಹುಡುಗಿ ಮದ್ವೆ ಆದ್ಲು, ಲವ್ ಅಲ್ಲ, ಅವ್ರ ಮನೇಲಿ ಸರಿ ಅರೇಂಜ್ ಮಾಡಿ ಅವಳು ತುಂಬಾ ರಿಚ್, ಅವಳನ್ನ ಮದ್ವೆ ಆಗಿತ್ತು. ಅವ್ರಿಬ್ರು ಫಾರಿನ್ ಹೋಗಿ ಸೆಟ್ಲ್ ಆದ್ಮೇಲೆ ದೆನ್ ಅವಳಿಗೆ ಗೊತ್ತಾಗಿದ್ದು ಅವನು ಗೇ ಅಂತ. ಅಂದ್ರೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ ಇದ್ರಲ್ಲಿ ಅಂತ ಹೇಳಿ. ಅಷ್ಟೇ ಸಾಲದು ಅಂತ ಇವಳಿಗೆ ಯಾವ್ದೇ ರೀತಿ ದಾಂಪತ್ಯ ಸುಖನೂ ಕೊಡ್ತಿರ್ಲಿಲ್ಲ, ಜೊತೆಗೆ ಇವಳು ಮಕ್ಕಳಾಗಲ್ಲ ಇವಳ ಮೇಲೆ ಅಂತ ಹೇಳಿ ಇವಳ ಮೇಲೆನೆ ಕಂಪ್ಲೇಂಟ್ ಮಾಡಿ ದೊಡ್ಡ ತಲೆನೋವುಗಳಾಯ್ತು. ಸೊ ಅಲ್ಲಿಂದ ವಾಪಸ್ ಓಡಿ ಬಂದಿದ್ದಾಳೆ ಅವಳು. ಅಂದ್ರೆ ಗೊತ್ತಾಗದ ಹಾಗೆ ಏನೋ ಕಷ್ಟಪಟ್ಟು ಅವ್ರ ಅಪ್ಪ ಅಮ್ಮಗೆ ಬಂದಿರೋದು. ಈ ತರದ ಕೆಲವೊಂದು ಕೇಸ್ಗಳು ನೋಡಿದಾಗ ತುಂಬಾ ಆಕ್ಚುಲಿ ಮನುಷ್ಯನಲ್ಲಿ ವಿಕೃತಿ ಅನ್ನೋದಿದೆ. ಕೆಲವೊಂದು ವಿಷಯಗಳನ್ನ ಮುಚ್ಚಿಡ್ತಾರೆ. ಇದು ಒಂದು ಈ ಒಂದು ಇದ್ರ ಮೂಲಕ ಹೇಳೋದಂದ್ರೆ, ನಿಮ್ಮ ಮಕ್ಕಳನ್ನ ಮದುವೆ ಮಾಡ್ಕೊಡ್ಬೇಕಾದ್ರೆ ದಯವಿಟ್ಟು ಗಂಡಾಗ್ಲಿ ಹೆಣ್ಣಾಗ್ಲಿ ಅವರ ಹಿಂದಿನ ಪೂರ್ತಿ ಹಿಸ್ಟ್ರಿ ನೋಡಿ ಮದುವೆ ಮಾಡ್ಕೊಳ್ಳಿ. ಕೇವಲ ದುಡ್ಡು, ಚೆನ್ನಾಗಿ ಒಳ್ಳೆ ಕೆಲಸದಲ್ಲಿದ್ದಾರೆ ಅಥವಾ ಒಳ್ಳೆ ಅರ್ನ್ ಮಾಡ್ತಾರೆ ಅನ್ನೋದಕ್ಕಿಂತ ಅವರ ಸ್ವಭಾವ, ಅವರ ಬಿಹೇವಿಯರ್, ಅವರ ಪರ್ಸನಾಲಿಟಿ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಅದು ಜಾಸ್ತಿ ದಿನ ಬದುಕಲ್ಲ. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಒದ್ದಾಡ್ತಾರೆ. ಇನ್ನು ಹುಡುಗ ಹುಡುಗಿ ಲವ್ ಆದ್ಮೇಲೆ ನಿಮ್ ಪ್ರಕಾರ ಹೆಚ್ಚು ಬಿಟ್ಟು ಹೋಗೋರು ಯಾರು ಮೇಡಮ್? ಓಕೆ, ಹೇಳಿಕ್ ಬರಲ್ಲ, ಬಟ್ ಸಾಮಾನ್ಯವಾಗಿ ಹುಡುಗಿರು ಹೊರಡ್ತಿರ್ತಾರೆ. ಓಕೆ, ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ಹುಡುಗಿಯರಿಗೆ ಭವಿಷ್ಯದ ಯೋಚನೆ ತುಂಬಾ ಇರುತ್ತೆ, ಏನ್ ಮಾಡ್ಬೇಕು ಅಂತ. ಹುಡುಗರು ಸಾಮಾನ್ಯವಾಗಿ ಕಮಿಟ್ ಆಗೋದು ಕಡಿಮೆ. ಕಮಿಟ್ ಆದ್ರೆ ಅವರು ಇರ್ಲೇಬೇಕು ಅಂತ ಅನ್ಸುತ್ತೆ. ಬಟ್ ಹುಡುಗಿಯರಿಗೆ ಹಾಗಲ್ಲ. ಹುಡುಗರಿಗೆ ಏನಂದ್ರೆ, ನಾನೊಂದು ವಿಷಯ ಇಲ್ಲೇ ಹೇಳ್ತೀನಿ, ನಾನ್ ನೋಡಿರೋ ಹಾಗೆ ಹುಡುಗರು ಈ ಹುಡುಗಿ ಜೊತೆ ಕಮಿಟ್ ಆಗಿರ್ತಾರೆ, ಬಟ್ ಬೇರೆ ಬೇರೆ ಅಫೇರ್ಸ್ ಜೊತೆ ಇರ್ತಾರೆ. ಹುಡುಗಿ ಹಾಗಲ್ಲ, ಕಮಿಟ್ ಆಗಿರ್ತಾಳೆ ಆಲ್ಮೋಸ್ಟ್. ಬಟ್ ಈಗ ಒಂದಷ್ಟು ಸಿನಾರಿಯೋಸ್ ಚೇಂಜ್ ಆಗ್ತದೆ. ಬಟ್ ಹುಡುಗಿ ಕಮಿಟ್ ಆಗಿರ್ತಾಳೆ, ಬಟ್ ಯಾವ್ದೋ ಟೈಮಲ್ಲಿ ಇವನ್ ಜೊತೆ ನನಗೆ ಫ್ಯೂಚರ್ ಸರಿ ಹೋಗ್ಲಿಕ್ಕಿಲ್ಲ ಅಥವಾ ಏನೋ ಇಲ್ಲ ಅನ್ಸಿದ್ರೆ ಶಿ ಇಸ್ ರೆಡಿ ಟು ಲೀವ್, ಫಿಟ್. ನನ್ನ ಹತ್ರ ಸಾಮಾನ್ಯವಾಗಿ ಕೌನ್ಸಿಲಿಂಗ್ ಬಂದಿರೋರು ಭಗ್ನ ಪ್ರೇಮಿಗಳು ಅನ್ನೋದು ಹುಡುಗರು ಜಾಸ್ತಿ, ಹುಡುಗಿಯರು ಕಡಿಮೆ ಇದಾರೆ. 1-2-3 ಜನ ಇದಾರೆ, ಬಟ್ ಹುಡುಗರು ಕಡಿಮೆ, ಹುಡುಗರು ಜಾಸ್ತಿ. ಅವ್ರು ಅದ್ರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿರ್ತಾರೆ, ಹಂಗಾಗಿ ಕಷ್ಟ. ಬಿಟ್ಟು ಹೋಗೋದಕ್ಕೆ ಒಂದು ನಾರ್ಮಲ್ ಅಂದ್ರೆ ಹೆಚ್ಚಾಗಿ ಹೇಳೋ ಕಾರಣಗಳೇನು? ಕಂಪ್ಯಾಟಬಿಲಿಟಿ. ಇವಾಗ ಬೇಗ ಆದಾಗ ನಾನು ಹೇಳಿದಾಗೆ ಅವನ್ ಪರ್ಸನಾಲಿಟಿ ನನ್ನ ಪರ್ಸನಾಲಿಟಿ ಮ್ಯಾಚ್ ಆಗಲ್ಲ. ಇದೆಲ್ಲ ಸರ್ಫೇಸ್ ಲೆವೆಲ್ ಅಂತ ಹೇಳ್ಬೋದು, ಮೇಲ್ಗಡೆ ಇದು. ಬಟ್ ಡೀಪ್ ಅಲ್ಲಿ ಅವ್ರಿಗೆ ಒಂದು ಅವರ ಫ್ಯೂಚರ್ ಇವ್ರ ಜೊತೆ ಸರಿಯಾಗಿರಲ್ಲ ಅಂತ ಅನ್ಸಿದಾಗ ಅವ್ರು ಬಿಟ್ಟು ಹೋಗ್ತಾರೆ. ಅಂದ್ರೆ ಇನ್ನೊಂದೇನಂದ್ರೆ,
ಈಗ ನೀವು ಒಂದ್ ಒಂದ್ ಕಡೆ ಕೆಲಸ ಮಾಡ್ತಿರ್ತೀರ, ನೀವು ಆ ಕೆಲಸ ಬಿಟ್ಟು ಬೇರೆ ಕಡೆ ಹೋಗಕ್ಕೆ ಏನ್ ಕಾರಣ? ನಮ್ಗೆ ಒಂದು ಇಲ್ಲಿ ಜಾಸ್ತಿ ಟಾರ್ಚರ್ ಆಗ್ತಾ ಇರುತ್ತೆ ಆ ಕೆಲಸದಲ್ಲಿ, ಇಲ್ಲಾಂದ್ರೆ ಬೇರೆ ಕಡೆ ಒಳ್ಳೆ ಆಪರ್ಚುನಿಟಿ ಸಿಗ್ತದೆ. ಚೇಂಜ್ ಇರ್ಲಿ ಅಥವಾ ನಿಮ್ಗೆ ಥ್ರಿಲ್ಲಿಂಗ್ ಆಗಿಲ್ಲ, ಎಕ್ಸೈಟ್ಮೆಂಟ್ ಇಲ್ಲ, ಸೇಮ್ ಅಲ್ಲೂ ಆಗತ್ತೆ. ಓಕೆ. ಅಂಡ್ ಇನ್ನೊಂದು ಪ್ರಶ್ನೆ, ಇವಾಗ ತುಂಬಾ ಬೂಮ್ ಆಗಿರುವಂತ ಪ್ರಶ್ನೆ ಇದು, ತುಂಬಾ ಜನ ಕೇಳ್ತಾನೂ ಕೂಡ ಇದ್ರು, ಏನ್ ಮೇಡಮ್ ಇದು ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ? ತುಂಬಾ ಹಳೆ ಕಾನ್ಸೆಪ್ಟ್ ಆಗೋಯ್ತು ಇದನ್ನ. ಹೌದೌದು, ನಿಜ. ಇದನ್ನ ಯಾಕೆ ಜನ ಚೂಸ್ ಮಾಡ್ತಿದ್ದಾರೆ ಹೆಚ್ಚಾಗಿ ಈಗ? ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ಗೊತ್ತಿದೆ ಅನ್ಸುತ್ತೆ. ಇವಾಗ ಮೊದ್ಲು ಇದಿತ್ತು, ಅವಾಗಿಂದಾನು ಇದೆ, ಬಟ್ ಅವು ಎಲ್ಲೋ ಸೆಲೆಬ್ರಿಟೀಸ್ ಮಾಡೋರು ಇವಾಗ ತುಂಬಾ ಕಾಮನ್ ಆಗಿದೆ. ಅಂದ್ರೆ ಎಲ್ಲಿ ನೋಡಿದ್ರು ಇವಾಗ ಕೋ ಲಿವಿಂಗ್ ಸ್ಪೇಸಸ್ ಸಿಗುತ್ತೆ, ಎಲ್ಲಾ ಕಡೆನೂ ಇದೆ. ಐ ಮೀನ್ ಬಾಡಿಗೆನಲ್ಲೂ ಇರ್ತಾರೆ, ಬಾಡಿಗೆ ಮನೆಗಳಲ್ಲಿ ಇರ್ತಾರೆ, ಎಲ್ಲಾ ಕಡೆನೂ ಇರ್ತಾರೆ. ಏನಿದೆ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ, ಒಂದ್ ಲೈನ್ ಅಲ್ಲಿ ಕಮಿಟ್ಮೆಂಟ್ ಆಗದಲೇ ಕಮಿಟ್ ಆಗಿರೋ ರಿಲೇಶನ್ಶಿಪ್ ಎಲ್ಲಾ ಸೌಲಭ್ಯಗಳನ್ನು ತಗೊಳ್ಳೋದು. ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟಿ ಇಲ್ಲ, ಹ್ಯಾಪಿನೆಸ್ ಇದೆ, ರೆಸ್ಪಾನ್ಸಿಬಿಲಿಟಿ ಬೇಡ ಅಂತ. ಅಗೇನ್ ಇಲ್ಲಿ ನಾವು ಡೈರೆಕ್ಟ್ ಆಗಿ ಜಡ್ಜ್ ಮಾಡಕ್ಕಾಗಲ್ಲ, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಇಷ್ಟ ಇಲ್ಲ ಅಂತ. ಸಾಮಾನ್ಯವಾಗಿ ಕೆಲವ್ರು ಇರ್ತಾರೆ, ಅವ್ರೇನ್ ಮಾಡ್ತಾರೆ, ಲವ್ ಮಾಡಿರ್ತಾರೆ, ಜೊತೆಲಿ ಇರ್ತಾರೆ, ಮದುವೆ ಈಗ್ಲೇ ಬೇಡ, ಮುಂದೆ ನೋಡೋಣ, ಕಂಪ್ಯಾಟಬಿಲಿಟಿ ಆಗತ್ತಾ ಇಲ್ವಾ. ಅಥವಾ ಎರಡನೇ ರೀಸನ್ ಇದು ಇರ್ಬೋದು, ಕೆಲವೊಂದು ಕೆಲವೊಂದ್ಸಲ ಏನಾಗುತ್ತೆ, ಅವರಿಗೆ ಮದ್ವೆ ಆಗಕ್ಕೆ ಇನ್ನು ಟೈಮ್ ಬೇಕಾಗತ್ತೆ. ಹಂಗಾಗಿ ಮದ್ವೆ ಆದ್ರೆ ತಕ್ಷಣ ನಮ್ಮ ಇದ್ರಲ್ಲಿ ಇಂಡಿಯನ್ ಸೊಸೈಟಿನಲ್ಲಿ ಮದ್ವೆ ಆಯ್ತಾ, ಮಕ್ಳಿಗೆ ಇದ್ ಮಾಡ್ತೀಯ, ಹೀಗ್ ಹೋಗುತ್ತೆ. ಸೊ ಹಾಗಾಗಿ ಆ ಒಂದು ಸಮಯ ಕೊಡಕ್ಕೆ ಕೆಲವರು ಲಿವ್ ಇನ್ ರಿಲೇಶನ್ಶಿಪ್ ಹೋಗ್ತಾರೆ. ಈ ಒಂದಷ್ಟು ಪರ್ಸೆಂಟೇಜ್ ಬಿಟ್ಟು ಜಾಸ್ತಿ ಪರ್ಸೆಂಟೇಜ್ ಆ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಮೇಲಿರುವಂತ ಕ್ಯೂರಿಯಾಸಿಟಿ ಹೋಗ್ತಾರೆ. ಅಂಡ್ ಅನದರ್ ಥಿಂಗ್ ಏನಂದ್ರೆ, ಯಾಕೆ ಹೋಗ್ತಾ ಕೇಳ್ತೀನಿ ನನ್ನ ಹತ್ರ ಬರೋಣ, ಹೆಂಗೆ ಲಿವ್ ಇನ್ ಆಯ್ತು, ನಮಗ್ ಗೊತ್ತಿಲ್ಲ ಮೇಡಮ್, ಜೊತೆಲಿ ಬಂದಿರ್ತೀನಿ ಅಂದ್ರು ನಮ್ಗೆ ಹಂಗೆ ಲಿವ್ ಇನ್ ಸ್ಟಾರ್ಟ್ ಆಗೋಯ್ತು. ಸೊ ಇಲ್ಲಿ ನಾವು ಯಾಕೆ ಜಾಸ್ತಿ ಆಗ್ತದೆ ಲಿವ್ ಇನ್ ರಿಲೇಶನ್ಶಿಪ್, ಎಲ್ಲಿ ಫ್ರೀಡಮ್ ಇದೆಯೋ, ಎಲ್ಲಿ ನಿಮ್ಗೆ ಲೀಗಲ್ ಇಶ್ಯೂಸ್ ಇಲ್ವೋ ಅಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಲಿವ್ ಇನ್ ರಿಲೇಶನ್ಶಿಪ್ ಆಗಿರೋದು ಇದೇ ಒಂದು ಕಾರಣಕ್ಕೆ. ಯಾಕಂದ್ರೆ ಎಲ್ಲ ಓಕೆ, ಇಟ್ಸ್ ಅಕ್ಸೆಪ್ಟೇಬಲ್ ಅಂದಾಗ ಆಗ್ತಾ ಇದೆ. ತಪ್ಪಾ ಸರಿನಾ ಅನ್ನೋದು ಇಲ್ಲಿ ಜಾಸ್ತಿ ಹೊಡ್ತಾ ಬೀಳೋದು ಹುಡುಗಿಗೆ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಹೊಡ್ತಾ ಬೀಳೋದು ಹುಡುಗಿಗೆ. ಯಾಕಂದ್ರೆ ಒಂದು ಖುಷಿಲಿರ್ತಾರೆ, ಆಮೇಲಿಂದ ಹೊರಗಡೆ ಬರುವಾಗ ಕಷ್ಟ ಆಗುತ್ತೆ. ಹಾಗಾಗಿ ಲಿವ್ ಇನ್ ರಿಲೇಶನ್ಶಿಪ್ ತಪ್ಪಾ ಸರಿಯೇನಾ ಅನ್ನೋದಕ್ಕಿಂತ ಅದರಿಂದ ಆಗೋ ತೊಂದರೆಗಳಿಗೆ ನೀವೆಷ್ಟು ಮಟ್ಟಿಗೆ ರೆಡಿ ಇದ್ದೀರಾ ಅನ್ನೋದು ಯೋಚನೆ. ಇದು ಹೆಚ್ಚಾದ್ರೆ ಮುಂದೆ ಮದುವೆ ಅನ್ನೋ ಕಾನ್ಸೆಪ್ಟೇ ಇಲ್ದಾಗ ಆಗಬಹುದಾ? ಆಗೋ ಚಾನ್ಸಸ್ ಇದೆ, ಪ್ರಾಬಬ್ಲಿ ಇನ್ನೊಂದು 50 ವರ್ಷ ಆದ್ಮೇಲೆ. ಯಾಕಂದ್ರೆ ಈಗ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಈಗಿನ ಯುವ ಜನರು ಹೇಳ್ತಾರೆ, ನಾನು ನೋಡಿದ ಹಾಗೇನೆ ಕಾರ್ ಬೇಕು, ಓಡಾಡ್ಬೇಕು, ಬಟ್ ನಮ್ದು ಓನ್ ಕಾರ್ ಬೇಡ, ಮನೆ ಬೇಕು, ಓನ್ ಮನೆ ಬೇಡ, ಓಕೆ ರೆಂಟಲ್ ಇರೋಣ, ಯಾಕಂದ್ರೆ ಎಲ್ಲೆಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಅದು ಬೇಡ. ಹಾಗೆ ಮದ್ವೆಯಲ್ಲಿರುವಂತ ಎಲ್ಲ ಫ್ರೀಡಮ್ ಬೇಕು, ನಮಗೆ ಮದ್ವೆ ಬೇಡ. ಮದ್ವೆ ಎಲ್ಲ ಓಪನ್ ಆಗೇ ಹೇಳ್ತಾರೆ ಈಗ. ಸೊ ಇದೇ ತರ ಈಗ ಅಲ್ಲಲ್ಲಿದ್ದವರು ಇವಾಗ ತುಂಬಾ ಜಾಸ್ತಿ ಜನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಅದರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇರುವಾಗ. ಸೊ ಮುಂದೊಂದ್ಸಲ ಮದ್ವೆ ಮಾಡ್ಕೊಳ್ಳೋರೇನೆ ಡಿಫ್ರೆಂಟ್ ಅನ್ನೋರು. ಇವಾಗ ನಾವ್ ಹೇಗೆ ಲಿವ್ ಇನ್ ಬಗ್ಗೆ ಮಾತಾಡ್ತಿದೀವೋ, ಮುಂದೆ ಒಂದು 50-60 ವರ್ಷ ಆದ್ಮೇಲೆ ಮದ್ವೆ ಮಾಡ್ಕೊಂಡು 50 years ಹೆಂಗಿರ್ತಾರ ಜೊತೆಗೆ ಅಂತ ಕೇಳೋದು ಒಂದು ಕ್ವಶನ್ ಆಗ್ಬಹುದು ಮುಂದೆ. ಈಗ ಲಿವ್ ಇನ್ ಅಲ್ಲಿ ಇದ್ದವರು ನಿಮ್ಮ ಹತ್ರ ಕೌನ್ಸಿಲಿಂಗ್ ಬಂದಿದ್ದಾರೆ, ಎಂತ ವಿಚಾರಗಳನ್ನ ಜೊತೆ ಹಂಚ್ಕೊಳ್ತಾರೆ, ಏನ್ ಸಮಸ್ಯೆಗಳನ್ನ ಅನುಭವಿಸ್ತಿರ್ತಾರೆ? ಲಿವ್ ಇನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಕ್ಯಾಸ್ಟ್ ಆಗ್ಲಿ, ರಿಲಿಜಿಯನ್ ಆಗ್ಲಿ ಯಾವ್ದು ಗಮನಕ್ಕೆ ಪಡಲ್ಲ, ಮದುವೆ ಜೊತೆಗಿರ್ತಾರೆ. ಸೊ ಅವ್ರನ್ನ ಏನಾಗುತ್ತೆ ಅಂದ್ರೆ, ಲಿವ್ ಇನ್ ಅಲ್ಲಿ ಇಲ್ದೇ ಇರುವಂತ ಈ ಕ್ಯಾಸ್ಟ್ ಪ್ರಾಬ್ಲಮ್ ಮದುವೆ ಮಾಡ್ಕೊಳ್ಳುವಾಗ ಬಂದ್ಬಿಡುತ್ತೆ, ದೊಡ್ಡದಾಗತ್ತೆ. ಅದ್ರಲ್ಲಿ ಒಬ್ರು ಜಾಸ್ತಿ ದೊಡ್ಡ ಕ್ಯಾಸ್ಟ್ ಅವರು, ಇನ್ನೊಬ್ರು ಕಡಿಮೆ ಕ್ಯಾಸ್ಟ್ ಆದಾಗ ಆ ಕ್ಯಾಸ್ಟ್ ವಿಷಯಕ್ಕೆ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ ಒಳಗಡೆ. ಅದು ಒಂದು. ಎರಡನೇದು, ಒಬ್ರು ಅರ್ನ್ ಮಾಡ್ತಿರ್ತಾರೆ, ಇನ್ನೊಬ್ರು ಅರ್ನ್ ಮಾಡ್ತಿರಲ್ಲ, ಇದಾಗತ್ತೆ ಲಿವ್ ಇನ್ ಅಲ್ಲಿ. ಯಾಕಂದ್ರೆ ಸಾಮಾನ್ಯವಾಗಿ ಲಿವ್ ಇನ್ ಆಗ್ಬೇಕಾದ್ರೆ ಕಾನ್ಸೆಪ್ಟ್ ಏನಂದ್ರೆ, ಬಾಡಿಗೆ ಉಳಿಯುತ್ತೆ ಅಂತ ಹೇಳಿ ಇಬ್ರು ಒಂದೇ ಕಡೆ ಬರ್ತಾರೆ. ಸೊ ಇದು ಒಂದು ರೀಸನ್, ಬಾಡಿಗೆ ಉಳಿಬಹುದು, ಎಲ್ಲ ಒಂದು ಕಾಮನ್ ಎಕ್ಸ್ಪೆನ್ಸಸ್ ಒಂದೇ ಕಡೆ ಮ್ಯಾಚ್ ಆಗುತ್ತೆ, ಜೊತೆಗೆ ಒಬ್ಬ ಫ್ರೆಂಡ್ ಇದ್ದಂಗಿರುತ್ತೆ ಅಂತ. ಅದು ಒಂದು ಸಿಚುಯೇಷನ್ಶಿಪ್ ಅಂತಾನು ಬರುತ್ತೆ, ಅದು ಮುಂದೆ ಹೇಳ್ತೀನಿ. ಸೊ ಇಲ್ಲಿ ಬಂದಾಗ ಯಾರು ಖರ್ಚು ಜಾಸ್ತಿ ಮಾಡ್ತಾರೆ, ಯಾರು ಖರ್ಚು ಜಾಸ್ತಿ ಮಾಡಲ್ಲ, ಅದು ಒಂದು ಗಲಾಟೆ ಸ್ಟಾರ್ಟ್ ಆಗುತ್ತೆ. ಅದೇ ಈ ಮೂರನೇ ರೀಸನ್ ಏನಂತ ಹೇಳಿದ್ರೆ,
ಇದು ಎಮೋಷನಲಿ ಒಬ್ರು ತುಂಬಾ, ನಾನು ಅವಾಗ್ಲೇ ಅಟ್ಯಾಚ್ಮೆಂಟ್ ಬಗ್ಗೆ ಹೇಳಿದೆ, ಯಾರು ಎಮೋಷನಲಿ ತುಂಬಾ ಅವಾಯ್ಡೆಂಟ್ ಪರ್ಸನಾಲಿಟಿ ಇರೋರು ಲಿವ್ ಇನ್ ಹೋಗ್ಬಿಡ್ತಾರೆ ಈಸಿಯಾಗಿ. ಅವಾಯ್ಡೆಂಟ್ ಪರ್ಸನಾಲಿಟಿ ಅವ್ರಿಗೆ ಗೊತ್ತು ಎಮೋಷನಲಿ ಏನ್ ಕಮಿಟ್ಮೆಂಟ್ ಇಲ್ಲ, ಇರ್ಬೋದು ಒಂದಷ್ಟು ದಿನ, ನಂಗೆ ಬೇಕಾದಾಗ ನಾನು ಮಾತಾಡ್ಕೊಂಡು ಇರ್ಬೋದು, ನನ್ಗೆ ಎಲ್ಲ ಒಂದು ಬೆನಿಫಿಟ್ ಸಿಗುತ್ತೆ, ಬೇಡ ಅಂದಾಗ ಹೊರಗಡೆ ಬರ್ಬೇಕು ಅಂತ. ಬಟ್ ಅಲ್ಲಿ ಅಪ್ಪಿತಪ್ಪಿ ನಿಮ್ ಜೊತೆ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಇದ್ರೆ ಸೊ ಅವ್ರು ಅಟ್ಯಾಚ್ ಆಗ್ಬಿಡ್ತಾರೆ. ಏನಂತ ಹೇಳ್ತಾರೆ, ಈ ಚಿಪ್ಪಿಗೆ ಒಳಗಡೆ ಅಂಟ್ಕೊಂಡ್ ಬಿಡ್ತಾರೆ, ಹಲ್ಲಿದ್ ಬಂದು ಅಂಟ್ಕೊಂಡಂಗೆ. ಅವಾಗ ಏನಾಗುತ್ತೆ, ಇವ್ರು ಬಿಡಬೇಕು, ಅವ್ರು ಬಿಡ್ತಾ ಇಲ್ಲ, ಇವ್ರು ಬಿಡ್ಬೇಕು, ಬಿಡ್ತಾ ಇಲ್ಲ. ಅವಾಗ ಏನಾಗುತ್ತೆ ಇವಳು ಓಕೆ ಹುಡುಗಿರು, ಸೊ ನಿನಗೆ ಬೇಕಾದಾಗ ಬರ್ತೀಯಾ ಹಾಗೆ ಹೀಗೆ ಅಂತ ಅವಳು ಕೆಟ್ಟದಾಗ ಮಾತಾಡ್ತಾಳೆ, ಇವನು ಕೆಟ್ಟದಾಗ ಮಾತಾಡ್ತಾನೆ. ಇಟ್ ಟೇಕ್ಸ್ ಟು ಎಷ್ಟೋ ನೋಡ್ತಾ ಇದೀವಿ ಲಿವಿನ್ ಅಲ್ಲಿ, ಇವಾಗ ತುಂಬಾ ಕೊಲೆಗಳಾಗ್ತಾ ಇವೆ, ನಾವು ನೋಡ್ತಾ ಇದೀವಿ. ಅಲ್ಲಿ ಯಾರನ್ನು ಕೇರು ಮಾಡಲ್ಲ. ಏನಾದ್ರು ಮದ್ವೆ ಅದೊಂದೇ ಒಂದು ಅಡ್ವಾಂಟೇಜ್, ಮದ್ವೆ ಅಂತ ಒಂದು ಇನ್ಸ್ಟಿಟ್ಯೂಷನ್ ಒಳಗಡೆ ಬಂದ್ರೆ ನಿಮ್ ಸಹಾಯಕ್ಕೆ ಯಾರೋ ಒಬ್ರು ಇರ್ತಾರೆ. ಈಗೇನ್ ಸಮಾಜ ಆದ್ರೆ ಹೆಲ್ಪಿಗೆ ಬರುತ್ತೆ. ಲಿವಿನ್ ಅಲ್ಲಿ ಬಂದಾಗ ನಿಮ್ಮಲ್ಲಿ ಪ್ರಾಬ್ಲಮ್ ಆದ್ರೆ ನೀವೇ ಸಾಲ್ವ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸತ್ತು ಬೀಳ್ಬೇಕಾಗತ್ತೆ. ಯಾಕಂದ್ರೆ ಯಾರು ಸಹಾಯ ಮಾಡಕ್ ಬರಲ್ಲ. ಹಾಗಾಗಿ